ಏಕಲವ್ಯ ಲರ್ನಿಂಗ್ ಚಾನಲ್ಗೆ ಸ್ವಾಗತ. ಕನ್ವಳ್ಳಿ ಗ್ರಾಮದ ಪಂಚಾಯಿತಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸರೋಜಾ ಜಾಲಿ ಅವರಿಂದ ಸ್ವಾತಂತ್ರ್ಯದ ಕುರಿತು ಭಾಷಣ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಗುರುವೃಂದವೇ, ಸಹೋದರ ಸಹೋದರಿಯರೇ ಹಾಗೂ ಊರ ನಾಗರಿಕರೇ, ಇಂದು ನಾವೆಲ್ಲರೂ ಸ್ವತಂತ್ರದ ಸಂಭ್ರಮಾಚರಣೆಗೆಂದು ಸೇರಿದ್ದೇವೆ. ಎಲ್ರಿಗೂ ಸ್ವತಂತ್ರೋತ್ಸವದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ನಾವು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದೆವು. ನಾವು ಬ್ರಿಟಿಷರ ಕಪಿಮುಷ್ಟಿಯಿಂದ 1947 ಆಗಸ್ಟ್ 14 ಮಧ್ಯರಾತ್ರಿ 12 ಗಂಟೆಗೆ ಬಿಡುಗಡೆ ಹೊಂದಿದೆವು. ಅಂದಿನಿಂದ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ನಾವು ಇಂದು ಇಷ್ಟು ಸಂಭ್ರಮದಲ್ಲಿ ಇದ್ದೇವೆ ಎಂದರೆ ಅದಕ್ಕೆ ಅನೇಕ ಜನರ ಪರಿಶ್ರಮ, ತ್ಯಾಗ, ಬಲಿದಾನವೇ ಕಾರಣ. ಅವ್ರು ಯಾರಪ್ಪ ಅಂತಂದ್ರೆ ಭಗತ್ ಸಿಂಗ್, ವಲ್ಲಭಾಯಿ ಪಟೇಲ್, ರಾಣಿ ಅಬ್ಬಕ್ಕ, ಕಿತ್ತೂರಾಣಿ ಚೆನ್ನಮ್ಮ, ಮಹಾತ್ಮ ಗಾಂಧೀಜಿ, ಟಿಪ್ಪು ಸುಲ್ತಾನ್ರಂತಹ ಅನೇಕ ಮಹಾನ್ ವ್ಯಕ್ತಿಗಳು ಬ್ರಿಟಿಷರ ವಿರುದ್ಧ ಹೋರಾಡಲು ರಕ್ತ ಹರಿಸಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ. ಇವರೆಲ್ಲರ ತ್ಯಾಗ, ಬಲಿದಾನ, ಪರಿಶ್ರಮದ ಪ್ರತಿಫಲವೇ ಈ ನಮ್ಮ ಸ್ವಾತಂತ್ರ್ಯ. ಹಾಗಾದರೆ ಈ ನಮ್ಮ ಸ್ವಾತಂತ್ರ್ಯವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ. ಹೇಗೆ ಅಂತೀರಾ? ಜಾತಿ, ಮತ, ವರ್ಣ, ಬಡವ, ಶ್ರೀಮಂತ ಎಂಬ ಭೇದಗಳನ್ನು ತೊರೆದು ನಾವೆಲ್ಲರೂ ಭಾರತೀಯರೆಂಬ ಭಾವೈಕ್ಯತೆಯಿಂದ ಬದುಕುವುದರ ಮೂಲಕ ನಮ್ಮ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ. ಆದರೆ ಇಂದಿನ ದಿನ ಮನುಷ್ಯ ಹಣ, ಶ್ರೀಮಂತಿಕೆ ಹಿಂದೆ ಬಿದ್ದು ಇಡೀ ಸಮಾಜದ ವ್ಯವಸ್ಥೆ ಹಾಳಾಗುತ್ತಿದೆ. ಮೋಸ, ವಂಚನೆ, ಭ್ರಷ್ಟಾಚಾರಗಳು ಹೆಚ್ಚಾಗುತ್ತಿವೆ. ಏನಪ್ಪ ಇವಳು ಇದನ್ನೆಲ್ಲ ಇಲ್ಲ ಹೇಳತ್ತ ಅಂತ ಯೋಚನೆ ಮಾಡತ್ತೀರೇನೆ? ಹಾಗೇನಿಲ್ಲ, ಅದಕ್ಕೊಂದು ಕಾರಣ ಐತಿ. ಅದೇನಪ್ಪ ಅಂತಂದ್ರೆ ಇಂದಿನ ಮಕ್ಕಳೇ ನಾಳಿನ ನಾಗರಿಕರಲ್ಲವೇ ಎನ್ನುವುದು ಸತ್ಯವಲ್ಲವೇ? ಹಾಗಾಗಿ ಇಲ್ಲಿ ನೆರೆದಿರುವ ಎಲ್ಲರಲ್ಲಿ ಒಂದು ವಿನಂತಿ, ಇಂದಿನಿಂದ ನಾವು ಪ್ರಾಮಾಣಿಕತೆ, ಮಾನವೀಯತೆಯಿಂದ ಬದುಕೋಣ. ಜೊತೆಗೆ ನಾವೆಲ್ಲರೂ ಒಂದು ಎಂಬ ಭಾವೈಕ್ಯತೆಯಿಂದ ಬದುಕುವುದರ ಜೊತೆಗೆ ಒಗ್ಗಟ್ಟಿನಿಂದ ಮತ್ತು ದೃಢ ಸಂಕಲ್ಪಗಳಿಂದ ಮೋಸ, ವಂಚನೆ, ಭ್ರಷ್ಟಾಚಾರಗಳನ್ನು ಮೆಟ್ಟಿ ನಿಂತು ನಮಗೆ ಸಿಕ್ಕ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥವನ್ನು ಕಲ್ಪಿಸೋಣ ಅಂತ ಹೇಳ್ತಾ, ನನ್ನ ಮಾತುಗಳಲ್ಲಿ ತಪ್ಪಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಒಂದು ಸುತ್ತ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ.